ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋನೇ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಈ ಗ್ಲೂ ಗನ್ ಬಗ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗ್ಬೋದು. ಖಂಡಿತ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡ್ಕೊ ಬರೋಣ. ನೋಡಿ, ಈ ಗ್ಲೂ ಗನ್ ತಗೊಂಡು ನಾನು 2 ವರ್ಷ ಆಗುತ್ತೆ. ಇದು ಬಂದ್ಬಿಟ್ಟು 40 ವೇಟು. ಸೊ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಆದ್ರೂ ನಾನು ಇನ್ನೊಂದು ತಗೋಬೇಕಂತ ಇವಾಗ ಇನ್ನೊಂದು ರೀಸೆಂಟಾಗಿ ತಗೊಂಡೆ, ಒಂದು ತಿಂಗಳಾಯ್ತು ತಗೊಂಡು. ಸೊ ಇದು ಬಂದ್ಬಿಟ್ಟು ನಿಮಗೆ ಕಡಿಮೆ ರೇಟ್ ಸಿಗುತ್ತೆ, ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ನಾನು 2 ಗ್ಲೂ ಗನ್ನೂ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ ತಗೊಂಡಿದ್ದು. ಇದು ಬಂದ್ಬಿಟ್ಟು 350 ಆಗಿ ತಗೊಂಡೆ. ಇದು ಬಂದ್ಬಿಟ್ಟು 600 ಅಂತ ತಗೊಂಡೆ. ಇದು ತುಂಬಾ ಚೆನ್ನಾಗಿದೆ, ಯಾಕಂದರೆ ನಾನು ಇದ್ರ ಬಗ್ಗೆ ರಿವ್ಯೂ ಎಲ್ಲ ನೋಡಿ ಇದನ್ನು ತಗೊಂಡಿದ್ದು. ಇದು ಸಹ 40 ವೇಟ್ ಇದೆ, ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಬಂದಿತ್ತು, ಅದಕ್ಕೆ ನೋಡೋಣ ಅಂತ ತಗೊಂಡಿದ್ದೀನಿ. ಅದನ್ನು ಇವತ್ತು ನಿಮಗೆ ಜೊತೆಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು 2 ವರ್ಷ ಆಯ್ತಲ್ವ ತಗೊಂಡು. ಇದ್ರ ಬಗ್ಗೆ ಫಸ್ಟ್ ತೋರಿಸ್ಬಿಟ್ಟು ಆನಂತರ ಅದು ತೋರಿಸ್ತೀನಿ ನಾನು. ನೋಡಿ, ಗ್ಲೂ ಗನ್ ತಗೊಂಡಿದ್ದೀನಿ. ಈ ಗ್ಲೂ ಗನ್ನಲ್ಲಿ 2 ಥರ ಸಿಗುತ್ತೆ. ಒಂದು 7mm, ಇದು 11mm. ನನ್ನ ಹತ್ರ ಇರೋದು ಬಂದ್ಬಿಟ್ಟು 11mm ಎರಡೂ ನಾನು ಯೂಸ್ ಮಾಡ್ತಾ ಇರೋದು ಗ್ಲೂ ಗನ್ನು, ಅದಕ್ಕೆ ಅದನ್ನು ತಗೊಂಡಿದ್ದೀನಿ. ನೋಡಿ, ಈ ಥರದ್ದು ಕ್ಯಾಂಡಲ್ ಥರ ಇರುತ್ತಲ್ಲ, ಇದು ತಗೊಳ್ಳೋಕ್ಕೆ ಹೋಗಬೇಡಿ. ಇದು ಚೆನ್ನಾಗಿರೋದಿಲ್ಲ ಅಷ್ಟಾಗಿ ಕ್ವಾಲಿಟಿ. ಸೊ ಇದು ತಗೊಳ್ಳೋಕ್ಕೆ ಹೋಗಬೇಡಿ, ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು ಕಲರು. ನೋಡಿ, ನೋಡೋದಕ್ಕೆ ಇದು ವಾಟರ್ ಕಲರ್ ಥರನೇ ಇದೆ, ನೋಡ್ತಾ ಇರ್ಬೋದು. ಬಂದ್ಬಿಟ್ಟು ಡಿಮಾರ್ಟಲ್ಲಿ ತೊಗೊಂಡಿದ್ದು. ನೀವು ಇದೇ ಥರ ಆನ್ಲೈನಲ್ಲಿ ಜಾಸ್ತಿ ತೊಗೋಬೇಕು, ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೋಬೇಕಂದ್ರೆ ಆನ್ಲೈನಲ್ಲಿ ಕ್ಲೀನಾಗಿ ಚೆಕ್ ಮಾಡಿ ತಗೊಳ್ಳಿ. ಇದು ಬಂದ್ಬಿಟ್ಟು ಒಂದು ರೇಟು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಇರುತ್ತೆ. ಒಂದು ಅಂಗಡಿಯಲ್ಲಿ 15 ರೂಪಾಯಿ, ಒಂದು ಅಂಗಡಿಯಲ್ಲಿ 10 ರೂಪಾಯಿ, 12 ರೂಪಾಯಿ ಆ ಥರ ಇರುತ್ತೆ. ಡಿಮಾರ್ಟಲ್ಲಿ ಇದು ನನಗೆ 10 ರೂಪಾಯಿ ಹಿಂಗೆ ಸಿಕ್ತು. 5 ಪೀಸ್ ಬರುತ್ತೆ ಒಂದು ಪ್ಯಾಕೆಟಲ್ಲಿ. ನೋಡಿ, ಇದು ತುಂಬ ಸಾಫ್ಟಾಗಿದೆ. ಇದು ಸಹ ತುಂಬಾ ಸಾಫ್ಟಾಗಿದೆ, ಆದರೆ ಇದು ತಗೊಂಡಿರೋದು ತುಂಬ ಗಟ್ಟಿ ಇದೆ, ನೋಡ್ತಾ ಇರ್ಬೋದು. ಜಾಸ್ತಿ ಬೆಂಡ್ ಮಾಡೋಕ್ಕೂ ಆಗಲ್ಲ ಇದು. ಮತ್ತು ಕಲರ್ ಪೂರ್ತಿ ವೈಟ್ ಆಗಿದೆ. ಈ ಥರ ತಗೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಇದು ತಗೊಂಡಿರೋದು ಈ ಥರ ಟ್ರಿಗರ್ ಮಾಡ್ಬೋದು, ಈ ಥರ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಆನ್ ಆಫು ಬಟನ್ ಕೊಟ್ಟಿದ್ದಾರೆ. ನೀವು ತಗೊಳ್ಳೋದಾದರೆ ಇಲ್ಲಿ ಲೈಟ್ ಕೂಡ ಬರುತ್ತೆ, ನೋಡಿ ತಗೊಳ್ಳಿ. ಮತ್ತು ಇಲ್ಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾನೆ, ಈ ಥರ ಇಟ್ಕೊಬೋದು ನೀವು ಈಸಿಯಾಗಿ. ಮತ್ತು ಇದು ಬಂದ್ಬಿಟ್ಟು ಇದೂ ತುಂಬಾ ಸಾಫ್ಟಾಗಿದೆ. ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾನೆ, ಮತ್ತು ಎಕ್ಸ್ಟ್ರಾ ಲೈಟ್ ಏನು ಕೊಟ್ಟಿಲ್ಲ ಇದಕ್ಕೆ. ಆದರೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಇದು ಕೂಡ ಚೆನ್ನಾಗಿದೆ. ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಆಲ್ರೆಡಿ ಗ್ಲೂ ಗನ್ ಹಾಕಿದ್ದೀನಿ. ನೋಡಿ, ಈ ಥರ ಸ್ವಿಚ್ ಬಾಕ್ಸಲ್ಲಿ ಈ ಥರ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು 5 ಮಿನಿಟ್ ಇದನ್ನು ಹೀಟ್ ಮಾಡೋಕ್ಕೆ ಬಿಡಬೇಕು. ಇವಾಗ ಗ್ಲೂ ಗನ್ ತಗೊಂಡಿದ್ದೀನಿ, ಇದನ್ನು ಇದರೊಳಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ಎಂಡಾಗಿದೆ, ಇಲ್ಲಿ ಗಂಟ ಬಂದಿರುತ್ತೆ. ಅದು ಇಲ್ಲಿ ಹೀಟಾಗಿ ಇಲ್ಲಿಂದ ರಿಮೂವ್ ಆಗಿ ಬರುತ್ತೆ. ಈಗ ಇದನ್ನು ಯೂಸ್ ಮಾಡೋಣ. ನೋಡಿ, 2 ಆನ್ ಮಾಡ್ತಾ ಇದ್ದೀನಿ, ಬಂದಿದೆ. ಮತ್ತು ಹೀಟ್ ಆದಮೇಲೆ ಇಲ್ಲಿ ಆನ್ ಆಫ್ ಮಾಡ್ಕೊಬೋದು. ಇದು ಹೀಟ್ ಆಗೋಕ್ಕೆ 5 ಮಿನಿಟ್ಸ್ ಟೈಮ್ ತಗೊಳುತ್ತೆ. ನಾನು ಇಲ್ಲಿ ಆಲ್ರೆಡಿ ಇದರಲ್ಲಿ ಮೆಲ್ಟಾಗಿ ಬರ್ತಾ ಇದೆ. ಇದರಲ್ಲಿ ಇನ್ನೂ ಮೆಲ್ಟ್ ಆಗಿಲ್ಲ, ಸ್ವಲ್ಪ ಹೀಟ್ ಆಗಿದೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಫಸ್ಟ್ ಟೈಮ್ ಅಲ್ವಾ. ಸೊ ಹೀಗೆ ಇದನ್ನೇ ಯಾವ ರೀತಿ ಯೂಸ್ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿದೆಯಲ್ಲ, ಇದನ್ನು ಹಿಂಗೆ ಪುಷ್ ಮಾಡಿದ್ರೆ ಅಲ್ಲಿ ಬರುತ್ತೆ ನೋಡಿ. ಈ ಥರ ಅಂಟಿಸ್ಕೊಬೋದು ನೀವು ಈಸಿಯಾಗಿ. ಒಂದು 3-5 ಸೆಕೆಂಡ್ಗೆ ಇದು ಡ್ರೈ ಆಗಿಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು. ಈ ಥರ ಲೂಫ್ ತಗೊಂಡಿದ್ದೀನಿ ಅಂದ್ಕೊಳ್ಳಿ. ಇವಾಗ ಇದನ್ನು ಜಾಯಿನ್ ಮಾಡಬೇಕಂದ್ರೆ ಈ ಥರ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡ್ರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಬರುತ್ತೆ. ನೋಡಿ, ಇದು ಹೀಟ್ ಆಗಿದೆ, ಆದರೆ ಇದರಲ್ಲಿ ಈ ಥರ ಡ್ರಾಪ್ ಥರ ಆಗುತ್ತಲ್ಲ, ಇದರಲ್ಲಿ ಅಷ್ಟು ಆಗಲ್ಲ. ಇದನ್ನು ಟ್ರಿಗರ್ ಮಾಡಬೇಕು, ಆವಾಗ ಇದು ಲಿಕ್ವಿಡ್ ಥರ ಬರುತ್ತೆ, ನೋಡ್ತಾ ಇರ್ಬೋದು. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ನೀವು ಈ
ಇದೇ ಅಲ್ಲ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿ ಟೈಲ್ಸ್ ಮೇಲೆ ಹಾಕ್ತೀನಿ. ಇದು ಡ್ರೈ ಆಗೋಕ್ಕೆ ಒಂದು 10 ಸೆಕೆಂಡ್ ತಗೊಳುತ್ತೆ. 10 ಸೆಕೆಂಡ್ ಆದಮೇಲೆ ಅದಾಗಿ ರಿಮೂವ್ ಆಗುತ್ತೆ. ನೀವು ಜ್ಯುವೆಲ್ರಿ ಸೆಟ್ ನೋಡಿ, ಇಲ್ಲಿ ವುಡ್ಡು, ಜ್ಯುವೆಲ್ರಿ ಮತ್ತು ಯಾವುದೇ ರೀತಿ ಕ್ರಾಫ್ಟು, ಮೆಟಾಲಿಕ್ ಐಟಮ್ಗಳು ಯಾವುದೇ ರೀತಿ ಮಾಡಬೇಕಂದ್ರೂ ನೀವು ಯೂಸ್ ಮಾಡ್ಕೊಂಡು. ಹಾಗಾದರೆ ಇವತ್ತಿನ ವಿಡಿಯೋ ಮತ್ತು ನಾನು ಕೊಟ್ಟಂಥ ಮಾಹಿತಿ ಎಲ್ಲ ನಿಮಗೆ ತುಂಬಾ ಯೂಸ್ ಆಗಿರುತ್ತೆ ಅಂದ್ಕೊತೀನಿ. ಯೂಸ್ ಆಗಿದೆ, ನೀವು ಪರ್ಚೇಸ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಕಡಿಮೆ ರೇಟ್ ಆಫರ್ ಇರೋವಾಗ ನೋಡಿ ತಗೊಳ್ಳಿ, ಮತ್ತು ಒಳ್ಳೆ ಕ್ವಾಲಿಟಿದು ನೋಡಿ ತಗೊಳ್ಳಿ. ಮತ್ತು ಇದರಲ್ಲಿ 11 mm ಇದೆ ಮತ್ತು 7 mm ಇದೆ. ಅಂದರೆ ಕ್ವಾಲಿಟಿ ಚಿಕ್ಕ ಸೈಜ್ದು ಬರುತ್ತೆ, ದೊಡ್ಡ ಸೈಜ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ನೋಡಿ ತೊಗೊಳ್ಳಿ. ನಾನು ತೊಗೊಂಡಿರೋದು 11 mm ಅಂದರೆ ದೊಡ್ಡ ಸೈಜ್ದು. ಇದರಲ್ಲಿ ಇನ್ನೂ ಚಿಕ್ಕದು ಬರುತ್ತೆ, ನಿಮ್ಗೆ ಅದು ಬೇಕಂದರೆ ಯೂಸ್ ಮಾಡ್ಕೋಬೋದು. ಆದರೆ ಅದು ಪ್ರಾಜೆಕ್ಟ್ ಮಕ್ಕಳಿಗೆ ಸ್ಕೂಲ್ ಪ್ರಾಜೆಕ್ಟಿಗಂತ ಯೂಸ್ ಆಗುತ್ತೆ. ಇದಂದರೆ ನೀವೆಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಫುಲ್ಲಾಗಿ ಡೀಟೇಲಾಗಿ ತಿಳ್ಕೊಂಡು ಮತ್ತು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಇದನ್ನು. ಮತ್ತು ಖಂಡಿತ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.